ತಪ್ಪೇನಿಲ್ಲ. ಆದರೆ ಹಲವಾರು ರೌಡಿಗಳ ಗುಂಪು ಸೇರಿಕೊಂಡು ಹಲವಾರು ರೌಡಿ ಪಟ್ಟ ಇರ್ತಕ್ಕಂಥವ್ರು ಮತ್ತು ಶಿಕ್ಷೆ ಆಗಿರ್ತಕ್ಕಂಥವ್ರು ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಕಡೆ ಹೋದಾಗ ಅಂಥ ಫೋಟೋಗಳು ಮಾಧ್ಯಮದಲ್ಲಿ ರಿವೀಲ್ ಆದಾಗ ಜನಗಳಿಗೆ ಒಂದು ತಪ್ಪು ಸಂದೇಶ ಹೋಗ್ತದೆ. ಮತ್ತು ಇಂಥ ಪ್ರಕರಣದಲ್ಲಿ ಈ ಥರ ಆಗಿತ್ತಾ ಹೀಗಾಯ್ತೆ ಅಂದ್ಬಿಟ್ಟು ಈ ದರ್ಶನ್ ಪ್ರಕರಣದಲ್ಲಿ ಇರ್ತಕ್ಕಂಥ ಒಂದು ಸಾಕ್ಷಿಗಳಲ್ಲಿ ಪಟ್ಟಿಗಳೇನಿದೆ ಅವ್ರ ಮೇಲೆ ಒಂದು ಪ್ರತಿಕೂಲ ಪರಿಣಾಮನೂ ಕೂಡ ಬೀರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಸರ್, ಇಲ್ಲಿ ಪ್ರಶ್ನೆ ಸಿಗರೇಟ್ ಸೇದಿದ್ದಲ್ಲ ಸರ್, ಕಾಫಿ ಕುಡ್ದಿದ್ದಲ್ಲ, ಬಟ್ ಅವ್ರು ಕುಳಿತಂತಹ ಭಂಗಿ, ಅದ್ರ ಜೊತೆಗೆ ಅವರು ಹರಟೆ ಇರ್ತಾರೆ, ಅದ್ರ ಜೊತೆಗೆ ರೌಡಿ ಶೀಟರ್ಗಳ ಜೊತೆ ಅವರು ಕಾಲ ಕಳೀತಾ ಇರ್ತಾರೆ ಸರ್. ಅದು ಈಗ ಸಾಮಾನ್ಯ ಜನರಿಗೆ ಹೆಂಗನಿಸ್ತಿದೆ ಅಂತ ಅಂದ್ರೆ, ಅರೆ ತಪ್ಪು ಮಾಡಿದ್ರು ನಾವು ಬಚಾಯಿಸ್ಕೊಬಹುದು ಅಥವಾ ಜೈಲಲ್ಲಿ ರಾಜಾರೋಷವಾಗಿ ನಾವು ಬದುಕಬಹುದು, ಅದು ಸೆರೆಮನೆ ಅಲ್ಲ ಅರಮನೆ ತರ ಅನ್ನೋ ತರ ಫೀಲ್ ಆಗ್ತಿದೆ. ನಿಜ, ಅದು ನೀವೇನು ಹೇಳ್ತಾ ಇದ್ದೀರಿ ಅದು ಕರೆಕ್ಟ್. ಅದನ್ನೇ ನಾನು ಹೇಳಿದ್ದು, ಸಮಾಜದ ಮೇಲೆ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ಕೂಡ ನಿಜ ಅಂತ ಹೇಳ್ತಾರೆ. ಅದಕ್ಕೇನೆ ಹೇಳಿದ್ದು ಅಂಥದ್ದೆಲ್ಲ ಬರಬಾರ್ದಾಗಿತ್ತು ಫೋಟೋದೊಳಗೆ. ಮತ್ತು ಆ ಥರ ಒಂದು ಕೂತ್ಕೊಳ್ಳಿಕ್ಕೆ ಜೈಲಿನಲ್ಲಿ ಅವಕಾಶ ಕೊಡಬಾರ್ದಾಗಿತ್ತು. ಅವರು ಸಿಗರೇಟ್ ಸೇದಲಿ, ಬೀಡಿ ಸೇದಲಿ ಅಥವಾ ಕಾಫಿ ಕುಡಿಲಿ, ಊಟ ಮಾಡಲಿ, ಚೆನ್ನಾಗಿರಲಿ, ಅದು ಅದು ಬೇರೆ ಪ್ರಶ್ನೆ. ಆದರೆ ಅಂಥ ಒಂದು ಏನು ಈಗ ಫೋಟೋ ಏನು 4 ಜನ ಕುಳಿತುಕೊಂಡು ಭಂಗಿ ಮತ್ತು ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ ರೀತಿ ಏನಿದೆಯಲ್ಲ, ಇದು ತುಂಬ ನೆಗೆಟಿವ್ ಆಗಿ ಜನಗಳಿಗೆ, ಯುವಜನರ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಕೂಡ ಬೀರೋ ಸಾಧ್ಯತೆ ಕೂಡ ಆಗ್ತದೆ ಅಂತ ನನ್ನ ಭಾವನೆ. ಸರ್, ಇದ್ರ ಜೊತೆಗೆ ಸರ್ ವಿಡಿಯೋ ಕಾಲ್ ಮಾಡ್ತಾರೆ ಜೈಲು ಒಳಗಡೆಯಿಂದ ಹೊರಗಡೆ ಇರೋ ವ್ಯಕ್ತಿಗಳಿಗೆ, ಇದು ಸಾಧ್ಯ ಇದೆಯಾ ಸರ್? ಅದೇ ಪ್ರಶ್ನೆ ನಮಗೂ ಕೂಡ ಉದ್ಭವ ಆಗಿದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಮೊಬೈಲ್ಗಳೆಲ್ಲ ಒಳಗಡೆ ಪ್ರವೇಶ ಮಾಡ್ತವೆ ಮತ್ತು ಅದೇ ರೀತಿ ಬೇರೆ ಬೇರೆ ರೀತಿ ಕೂಡ ಈ ಗಾಂಜಾ, ಡ್ರಗ್ಸು ಮತ್ತು ಈ ಕಡೆ ವೆಪನ್ಗಳು ಮತ್ತು ಅವ್ರಿಗೇನು ಪರ್ಸ್ನಲ್ ನೀಡ್ಸ್ ಏನಿದೆ ಅದೆಲ್ಲವೂ ಕೂಡ ಹೊರಗಡೆಯಿಂದ ಸಪ್ಲೈ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದರೆ ಇವತ್ತಿನ ಒಂದು ವ್ಯವಸ್ಥೆಯ ಲೋಪ ಹೇಗಿದೆ ಅಂತ ಅಂದರೆ, ಪ್ರತಿಯೊಬ್ಬರೂ ಕೂಡ ವ್ಯವಸ್ಥೆಯ ಲೋಪದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಒಂದು ಅಕ್ರಮದಲ್ಲಿ ಭಾಗಿಯಾಗಿ ಇಂಥವೆಲ್ಲ ಅವಕಾಶಗಳು ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಒಂದು ನನ್ನ ಭಾವನೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.